ಸೊ ಗೈಸ್ ನಮಸ್ಕಾರ. ಇದು ರಿಪೋರ್ಟ್ ಜನರೇಟ್ ಮಾಡಿದಾಗ ರಿಪೋರ್ಟ್ ಈ ತರ ಕಳಿಸಿರ್ತೀವಿ ಆಯ್ತಾ. ನಮ್ದು ರಿಪೋರ್ಟ್ ಬರ್ತಿರ್ಲಿಲ್ಲ. ಸ್ವಲ್ಪ ಸಿಂಪಲ್ ಮಾಡಿ ಕಳಿಸ್ತೀವಿ. ಮತ್ತೆ ಅಪ್ಕಮಿಂಗ್ ನಂಬರ್ಸ್ ಅಂದ್ರೆ ನೀವು ಮುಂದೆ ತಗೊಳ್ಳೋಂಥ ನಂಬರ್ಸ್ ಏನಿರುತ್ತೆ ಆ ನಂಬರ್ ಕೂಡ ಒಂದು ರಿಪೀಟ್ ಕಳಿಸಿರ್ತೀವಿ. ಎರಡೇ ಶೀಟ್ ಇರುತ್ತೆ. ಇದು ಕೂಡ ಕನ್ಫ್ಯೂಸ್ ಆಗ್ತಿದ್ರೆ ಅದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಎರಡೇ ಶೀಟ್ ಇರುತ್ತೆ ಈ ತರ. ಮೊದಲನೇದು ಬಂದು ನಿಮ್ಮ ಒಂದು ವೈಯಕ್ತಿಕ ಮಾಹಿತಿಗಳು ಆಯ್ತಾ. ಇದು ಅದನ್ನೇನು ಪರ್ಸನಲ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ ಅದು. ಸೊ ಇದು ಕಂಪ್ಲೀಟ್ ನಿಮ್ಮ ಇನ್ಫಾರ್ಮೇಶನ್ ಮಾತ್ರ ಇರುತ್ತೆ. ಸೊ ಇಲ್ಲೇನ್ ಮಾಡ್ತೀರಾ ಅಂತಂದ್ರೆ ನಿಜ ಒಂದ್ ನಿಮಿಷ. ಇದು ನೀವು ಪ್ರೊವೈಡ್ ಮಾಡಿರ್ತೀರ. ಇದನ್ನ ನಿಮ್ಮಿಂದ ನಮಗೆ ಸಿಕ್ಕಿರುತ್ತೆ. ಇದು ನಾವೇನು ಹೊಸದಾಗಿ ಏನ್ ಮಾಡಿಲ್ಲ ಇಲ್ಲಿ. ನೀವೇನ್ ಕೊಟ್ಟಿದ್ರಿ ಅದನ್ನ ಬರೀ ಅನಾಲಿಸಿಸ್ ಮಾಡಕ್ ಯೂಸ್ ಮಾಡಿರ್ತೀವಿ. ನೆಕ್ಸ್ಟ್ ಸ್ಟೆಪ್ ಏನಿದೆ, ಇದೆರಡೂ ಕೂಡ ಎರಡು ಚಾರ್ಟ್ಗಳು. ಎರಡೂ ಚಾರ್ಟ್ ನಾವು ರೆಫರ್ ಮಾಡ್ತೀವಿ. ಒಂದು ಬಂದು ವೇದಿಕ್, ಇನ್ನೊಂದು ಬಂದು ಲೋಶೋ. ಏನಕ್ಕೆ ಅಂದ್ರೆ ಜೀವನದಲ್ಲಿ ನಿಮ್ಗೆ ಏನ್ ಬೇಕು ಏನ್ ಬೇಡ, ಯಾವ ತರ ಇದೆ ನಿಮ್ ಜೀವನದ ಪರಿಸ್ಥಿತಿ, ಯಾವ ತರ ಇದೆ, ಎಕ್ಸೆಟ್ರಾ ಎಕ್ಸೆಟ್ರಾ ಅವೆಲ್ಲ ತೋರಿಸುತ್ತೆ. ಇದು ಬಂದು ನಿಮ್ಮ ಸಮಸ್ಯೆ ತೋರಿಸುತ್ತೆ, ಮತ್ತೆ ನಿಮ್ಮ ಒಂದು ಗುಣಗಳನ್ನ ಕೂಡ ಇದು ತೋರಿಸುತ್ತೆ. ಇದು ಆಲ್ಮೋಸ್ಟ್ ಬಂದು ನಿಮ್ಮ ಯಾವಾಗಲೂ ಸಮಸ್ಯೆನ ತೋರಿಸುತ್ತೆ. ಏನಕ್ಕೆ ಎರಡೂ ನೋಡ್ತೀವಿ ಅಂತಂದ್ರೆ ಯಾವಾಗಲೂ ಕೂಡ ಲಕ್ಕಿ ನಂಬರ್ ಕಾನ್ಸೆಪ್ಟ್ ಅಲ್ಲಿ ನಾವು ನಂಬರ್ ಡಿಸೈನ್ ಮಾಡಲ್ಲ. ಎಷ್ಟೊಂದ್ ಸಲ ನ್ಯೂಟ್ರಲ್ ನಂಬರ್ ಕೂಡ ಕೊಡ್ತೀವಿ ಇಫ್ ಇನ್ ಕೇಸ್ ಮಿಸ್ಸಿಂಗ್ ನಂಬರ್ ಇತ್ತು ಅಂತಂದ್ರೆ. ಉದಾಹರಣೆಗೆ ನೋಡಿ, ಈಗ ಈ ಕೇಸಲ್ಲಿ 5 ಮತ್ತೆ 6 ಎರಡೂ ಕೂಡ ಕೊಡಬಹುದು. ಆದ್ರೆ ನೀವು ಯಾವ ರೀತಿ ಕೆಲಸ ಮಾಡ್ತಿರ್ತೀರೋ ಅದ್ರ ಮೇಲೆ ನಾವು ನಂಬರ್ ಡಿಸೈನ್ ಮಾಡ್ತೀವಿ. ಸೊ ಈ ರೀತಿ ಕೊಡ್ತು ಅಂತಂದ್ರೆ ಏನಾಗುತ್ತೆ, ಎರಡು ಯೋಗ ಆಗುತ್ತೆ ಆಯ್ತಾ. ಆದ್ರೆ ನೀವು ಈ 6ನೇ ನಂಬರ್ನ ಉಪಯೋಗಿಸ್ಬೋದಾ, ಲಾಭ ಆಗುತ್ತಾ ಇಲ್ವಾ, ಪ್ರತಿಯೊಂದು ಕೂಡ ನೋಡ್ಕೊಂಡು ನಾವು ಡಿಸೈನ್ ಮಾಡ್ತೀವಿ. ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ 7 and 8 ಕಾಂಬಿನೇಷನ್ ಇದೆ ಅಲ್ವಾ. ಲೇಟರ್ ಪಾರ್ಟ್ ಆಫ್ ಲೈಫಲ್ಲಿ 8ನೇ ನಂಬರ್ ಆಕ್ಟಿವ್ ಆಯಿತು ಅಂತಂದ್ರೆ 8ನೇ ನಂಬರಿಗೆ ತುಂಬ ಚೆನ್ನಾಗಿ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಇಷ್ಟು ದಿನ ನೋಡಿದ್ರಲ್ಲಿ ಕ್ಯಾರಿ ಆಗೋದು 5. ಮತ್ತೆ 5 ಅಲ್ಲಿ ಕೊಡ್ತು ಅಂತಂದ್ರೂ ಕೂಡ ಎರಡು ಯೋಗಗಳು ಫಾರ್ಮ್ ಆಗ್ತವೆ. ಅದು ಅದರದೇ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ನಾವು ಕನ್ಸಲ್ಟೇಷನ್ ಮಾತಾಡಿರ್ತೀವಿ. ಅಂದ್ರೆ ನೀವೇನ್ ಕೆಲಸ ಮಾಡ್ತಾರೆ ಏನು ಆ ಥರದ. ಸೊ ಇವ್ರು ಬಂದು ಲ್ಯಾಂಡ್ ಸಂಬಂಧಪಟ್ಟಿದ್ದು, ಗೌರ್ಮೆಂಟ್ ವರ್ಕು ಮತ್ತೆ ಕಾಂಟ್ರಾಕ್ಟಿಂಗ್. ಸೊ ಎಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಲ್ಲಿ ನಂಬರ್ 5 ಚೆನ್ನಾಗಿ ಹೋಗುತ್ತೆ. ಅಥವಾ ಎಲ್ಲಿ ರೊಟೇಷನ್ ಮಾಡ್ತೀರಾ ಅಲ್ಲಿ 6ಗಿಂತ 5 ಚೆನ್ನಾಗಿ ಹೋಗುತ್ತೆ. ಸೊ ಆ ಒಂದು ಇದರಲ್ಲಿ ಏನ್ ಮಾಡಿರ್ತೀವಿ ನಾವು, ಡಿಸೈನ್ ಮಾಡಿರ್ತೀವಿ. ಸೊ 6 ಕೊಡ್ಬೋದಾಗಿತ್ತು, 5 ಯಾಕೆ ಕೊಡ್ಲಿಲ್ಲ, ಇವನ್ನ ನಾವು ನಿಮ್ಗೆ ಆನ್ಸರ್ ಮಾಡಿರಲ್ಲ. ಇಲ್ಲಿ ನಿಮಗೆ ಬೇಕಿರೋದು ಏನಂದ್ರೆ ಈ ಸ್ಟೆಪ್ ಇಲ್ಲಿ. ಸೊ ಅದಕ್ಕೆ ತಕ್ಕಂಗೆ ಫಸ್ಟ್ ನಂಬರ್ ಫೈನಲ್ ಮಾಡಿ. ನೆಕ್ಸ್ಟ್ ಏನ್ ಮಾಡಿರ್ತೀವಿ ಬಂದು ಇಲ್ಲಿ ನಿಮಗೆ ನಂಬರ್ ಕೊಟ್ಟಿರ್ತೀವಿ. ಇದು ನೆನ್ಪಿಟ್ಕೊಡಿ. ಇದು ನಿಮ್ಮ ಸಂಖ್ಯೆಯ ಕೊನೆಯ ನಂಬರ್ಗಳು. ಉದಾಹರಣೆಗೆ ಈಗ ನನ್ನ ನಂಬರ್ ಅಲ್ಲಿ ಇದೆಯಲ್ಲ, ಈ ನಂಬರ್ ಇದು ಕಂಪಲ್ಸರಿ ಇದೇ ಇರಬೇಕು, ಅಥವಾ ಇದಿರಬಹುದು, ಅಥವಾ ಇದಿರಬೇಕು, ಅಥವಾ ಇದಿರಬೇಕು. ಚಾಯ್ಸ್ ಯಾವ ರೀತಿ ಕೊಟ್ಟಿರ್ತೀವಿ ಅಂದ್ರೆ ಇದು ನಮ್ಮ ಫಸ್ಟ್ ಚಾಯ್ಸು, ಇದು ಸೆಕೆಂಡ್ ಚಾಯ್ಸು, ಇದು ಮೂರನೇ ಚಾಯ್ಸು, ಇದು ನಾಲ್ಕನೇ ಚಾಯ್ಸು. ಅರ್ಥ ಆಯ್ತಾ. ಸೊ ಈ ನಂಬರ್ಗಳು ನಿಮ್ಮ ಹೊಸ ನಂಬರ್ ಇರಬಾರ್ದು, ಇದು ಇರಬಾರ್ದು ಅಷ್ಟೇ. ಇಷ್ಟು ಫಾಲೋ ಮಾಡಿದ್ರೆ ಮುಗೀತು. ಅದಾದ್ಮೇಲೆ ಈಗ ನನ್ನ ನಂಬರ್ ಅಲ್ಲಿ ಇದೆ ಅಲ್ವಾ, ಇದು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ, 41 ಬರುತ್ತೆ. ನಿಮ್ದು ಎಷ್ಟು ಬರಬೇಕು ಅದೇ ತರ ಇಲ್ಲಿ ಕೊಟ್ಟಿದ್ದೀನಿ. ಇಷ್ಟೇ. ಇದನ್ನ ನೆನ್ಪಿಟ್ಕೊಡಿ. ನೆನ್ಪಿಟ್ಕೊಂಡ್ರೆ ಮುಗೀತು. ಸೊ ಇನ್ನೊಂದ್ಸಲ ನಿಮ್ಗೆ ರಿಪೀಟ್ ಮಾಡ್ತೀನಿ, ಸಿಂಪಲ್ ಆಗಿ ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆ ನಿಮ್ಮ ಹೊಸ ಸಂಖ್ಯೆ, ನ್ಯೂ ನಂಬರ್ ಅಂತ ಏನ್ ಹೇಳ್ತೀವಿ, ಅಲ್ಲಿಯ ಕೊನೆಯ ಸಂಖ್ಯೆಗಳಾಗಿರಬೇಕು. ಮಿಕ್ಕಿದ 6 ನಂಬರ್ಗಳು ಬೇರೆ ಬೇರೆ ಇರ್ತವೆ. ಆ ನಂಬರ್ಸ್ಗಳಲ್ಲಿ ಯಾವ್ಯಾವ ನಂಬರ್ಸ್ ಇರಬಾರ್ದು ಅಂದ್ರೆ ಅದನ್ನ ಈ ಒಂದು ಬಾಕ್ಸ್ ಅಲ್ಲಿ ನಿಮಗೆ ನೀಡಿದ್ದೀನಿ. ಸೊ ಈ ನಂಬರ್ಗಳನ್ನ ನೀವು ಹೊಸ ನಂಬರಲ್ಲಿ ಉಪಯೋಗಿಸ್ಬೇಡಿ. ಕೊನೆಯ ಸಂಖ್ಯೆ ಇದಿರಬೇಕು, ಈ ನಂಬರ್ಸ್ ಇರಬಾರ್ದು. ಆ ತರ 10 ನಂಬರ್ ಸೆಲೆಕ್ಟ್ ಮಾಡಿದಾಗ ಅದರಲ್ಲಿ ಟೋಟಲ್ ಬಂದು ಈ ರೀತಿ ಇರಬೇಕು. ಇವ್ರಿಗೆ 59 ಯಾಕೆ ಕೊಟ್ಟಿದ್ದೀನಿ ಅಂದ್ರೆ ಇವ್ರದ್ದು ಕೆಲಸನೇ ಲ್ಯಾಂಡ್ ಸಂಬಂಧಪಟ್ಟಿದೆ. 41 ಯಾಕೆ ಕೊಟ್ಟಿದ್ದೀವಿ ಅಂದ್ರೆ ಲಾಭಕ್ಕೆ ತುಂಬಾ ಹೆಲ್ಪ್ ಮಾಡೋಂಥ ಸಂಖ್ಯೆ ಬಂದು ಇದು. ಮತ್ತೆ 8ನೇ ನಂಬರಿಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ 5 ತುಂಬಾ ಚೆನ್ನಾಗಿ ಹೋಗುತ್ತೆ. ಪರ್ಸನಲ್ ಆಗಿ ನಾನೇ ಯೂಸ್ ಮಾಡ್ತಿದ್ದೀನಿ, ನನಗೆ ರಿಸಲ್ಟ್ಗಳು ಕೊಟ್ಟಿದೆ, ಚೆನ್ನಾಗೂ ಕೂಡ ಇದ್ದೀನಿ. ಅದರಿಂದ ಏನ್ ಮಾಡಿರ್ತೀವಿ, ನಾವೇನ್ ಮಾತಾಡ್ತೀವಲ್ಲ ಫೋನಲ್ಲಿ, ಫೋನಲ್ಲಿ ಮಾತಾಡೋದು ಕಂಪಲ್ಸರಿ ಆಯ್ತಾ. ಸೊ ನಿಮಗೆ ಬುಕ್ಕಿಂಗ್ ಎಲ್ಲ ಐಡಿಯಾ ಇಲ್ಲ ಅಂತಂದ್ರೆ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಕ್ಲಿಕ್ ಮಾಡಿ ನೋಡಿ. ಮಾತಾಡಿ ಹೇಳಿ ಅದಾದ್ಮೇಲೆ ನಿಮ್ಗೆ ಏನ್ ಬೇಕೋ ಅದನ್ನ ಡಿಸೈಡ್ ಮಾಡಿ. ಸೊ ಇದು ಇಷ್ಟಕ್ಕೆ ಸ್ಟಾಪ್ ಆಗ್ಬಿಡಲ್ಲ. ನೀವು ನಂಬರ್ ಸರ್ಚ್ ಮಾಡ್ತೀರಾ, ನಾವು ನಂಬರ್ ಸರ್ಚ್ ಮಾಡಿಕೊಟ್ರೆ ನಾವೆಲ್ಲ ಹುಡುಕಿರ್ತೀವಿ. ನೀವೇ ನಂಬರ್ ಸರ್ಚ್ ಮಾಡ್ರೆ ಏನಾಗುತ್ತೆ ಅಂದ್ರೆ ಕೊನೆ 6 ನಂಬರ್ಸ್ಗಳು ಈ ಕಡೆ ಸೈಡ್ ನಂಬರ್ಸ್ಗಳು ಇರುತ್ತಲ್ಲ, ಈ ಸ್ಟಾರ್ಟಿಂಗ್ ನಂಬರ್ಸ್ಗಳು ಇಷ್ಟು, ಇದು ಯಾವ ರೀತಿ ಯಾರು ಬರ್ಬೋದು. ಸೊ ಇಲ್ಲಿ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಆಯ್ತಾ. ಸೊ ನಾ 2 1 ಏನಕ್ಕೆ ಯೂಸ್ ಮಾಡಿದೀವಿ ಅಂದ್ರೆ ನಾವು ಕಲಿಯೋ ಟೈಮಲ್ಲಿ ಫಿಕ್ಸ್ ಆಗಿದ್ದೆ ದಾನ ಮಾಡಲೇಬೇಕು ಅಂತ. ಸೊ ಕೈಯಿಂದ ಕಾಸು ಹೋದ್ರೂ ಪರವಾಗಿಲ್ಲ ಅನ್ನೋ ನಂಗಿತ್ತು.
ನಮ್ದು ಅಲ್ಲ ಅದು ಸುಮಾರು ಸಲ ಹೇಳಿದ್ದೀನಿ, ಈಗಲೂ ಕೂಡ ಹೇಳ್ತಾ ಇದ್ದೀನಿ, ದಾನ ಮೇಲೆ ತುಂಬಾ ನಂಬ್ತೀನಿ ನಾನು, ದಾನ ಮತ್ತು ಸೇವೆನ. ಸೊ ಪೂಜೆಗಿಂತ ಜಾಸ್ತಿ ದಾನ ಸೇವೆ ಜಾಸ್ತಿ ಎಂಕರೇಜ್ ಮಾಡ್ತೀನಿ ಯಾರಿಗೆ ಆದ್ರೂ ಕೂಡ. ಬಟ್ ನಾನು ಹತ್ರ ನಂಬರ್ನ ಯೂಸ್ ಮಾಡಿದ್ದೀನಿ. ಸೊ ಈ ನಂಬರ್ಸ್ಗಳು ಏನಿರುತ್ತೆ ಇದನ್ನ ಚೆಕ್ ಮಾಡ್ಕೊಳ್ಳೇಬೇಕಿದು. ಸೊ ನಾವು ಇನಿಷಿಯಲ್ ಟೈಮಲ್ಲಿ ಏನು ಮಾಡಿದ್ವಿ, ಅರ್ಜೆಂಟಲ್ಲಿ ತಗೊಂಡೆ. ಬಟ್ ನಂಗೆ ಇದು ರಿಸಲ್ಟ್ ಕೊಡ್ತು, ಎಸ್ಪೆಷಲಿ ಶೇರ್ಸಲ್ಲಿ ಹೆವಿ ರಿಸಲ್ಟ್ ಕೊಡ್ತು ನನಗೆ. ಸೊ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ, ಬೇರೆ ನಂಬರ್ನ ಯೂಸ್ ಮಾಡ್ತಿಲ್ಲ. ಆಫೀಸ್ ನಂಬರ್ ಏನಿದೆ ಅದು ಹೇಯೋ ಅಂತ ಅಂದ್ಬಿಟ್ಟು ಒಂದು ವರ್ಚುವಲ್ ನಂಬರ್ ಇದೆ. ಅದ್ರ ಬಗ್ಗೆ ನಾನು ಮುಂದೆ ಯಾವ ಥರ ವಿಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದಿಷ್ಟೋ ಬಂದು ನೋಡಿ ಈ ರೀತಿಯ ಒಂದು ಪ್ರೊಸೀಜರ್ ಇರುತ್ತೆ. ಮತ್ತೆ ಕ್ಲಾಸ್ ಅಂತ ನೀವು ಟೈಪ್ ಮಾಡಿ ಕಳಿಸಿದ್ರೆ ಒಂದಿನದ ಕ್ಲಾಸ್ ಏನಿರುತ್ತೆ ಅದು ನೀವು ನಂಬರ್ ಡಿಸೈನ್ ಆಗಿರೋದ್ರಿಂದ ನಾನು ಅದನ್ನ ಫ್ರೀ ಆಗಿ ನಿಮಗೆ ಆ್ಯಡ್ ಮಾಡ್ತೀನಿ. ಅಲ್ಲೇ ಬಂದು ಸೆಲೆಕ್ಟ್ ಮಾಡಿ ಅದು ಆಟೋಮೆಟಿಕ್ಕಾಗಿ ಆ್ಯಡ್ ಆಗುತ್ತೆ. ಓಕೆನಾ? ಇಷ್ಟು ಕೊಟ್ಟಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಇಷ್ಟು ನಿಮ್ಮ ರಿಪೋರ್ಟಲ್ಲಿ ಇರೋದು. ಏನೇ ಡೌಟ್ ಇದ್ರೂ ಕೂಡ ನಿಧಾನಕ್ಕೆ ವಿಡಿಯೋನ ನೋಡಿ ಯಾವ ರೀತಿ ಸರ್ಚ್ ಮಾಡಬೇಕು ಅಂತ ನೆನ್ಪಿಟ್ಕೊಳ್ಳಿ. ಕೊನೆ ನಂಬರ್ಸ್ ಇದಾಗಿರಬೇಕು, ಮೊಬೈಲ್ ಟೋಟಲ್ ಇದಾಗಿರಬೇಕು. ಈ ನಂಬರ್ಸ್ಗಳು ಹೊಸ ಸಂಖ್ಯೆಲಿ ಇರಬಾರ್ದು ಅಷ್ಟೇ.